ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ನಾನು ಮಾಡಿದಾಗ ನನಗೆ ಅನಿಸ್ತಾಯಿತ್ತು ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ. ಬಟ್ ಆದರೆ ಧ್ವನಿ ತುಂಬಾ ಸ್ಲೋ ಕೇಳಿಸ್ತಾ ಇತ್ತು. ಹೀಗೆ ನಾನು ವಾಯ್ಸ್ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಇದೊಂದು ತುಂಬಾ ಅತಿ ದೊಡ್ಡ ಬಲ್ಕ್ ಆರ್ಡರ್ ನನಗೆ ಬಂದಿರುವಂಥದ್ದು. ಇದನ್ನು ಕಳಿಸ್ತಾ ಇದ್ದೀವಿ ಇವಾಗ. ಆ್ಯಂಡ್ ಇದು ರಿಟರ್ನ್ ಗಿಫ್ಟ್ಗೋಸ್ಕರ ಫಂಕ್ಷನ್ಗೋಸ್ಕರ ತೊಗೋತಾ ಇದ್ದಾರೆ ಜನ. ಆ್ಯಂಡ್ ಇದು ಇವಾಗ ಹೋಗುತ್ತೆ. ಆ್ಯಂಡ್ ಇದರಲ್ಲೂ ಕೂಡ ಏನು ಕೆಲವೊಂದು ಹಲವಾರು ಪ್ರಾಡಕ್ಟ್ಗಳು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಪ್ಯಾಕಿಂಗ್ ಮಾಡ್ತಾ ನಿಮಗೆ ಈ ವಿಡಿಯೋ ಮಾಡೋ ಉದ್ದೇಶ ಮೇನ್ ಮುಖ್ಯವಾಗಿ ನೀವು ಮನೆಯಿಂದ ಯಾವ್ಯಾವ ರೀತಿ ಕೆಲಸವನ್ನು ನೀವು ಮಾಡಬಹುದು, ಅದಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಇದರಿಂದ ನಿಮಗೆ ಒಂದು ವಿಡಿಯೋ ನೋಡಿದರೆ ಎಲ್ಲ ಇನ್ಫಾರ್ಮೇಷನ್ ಇದರಲ್ಲಿ ನಿಮಗೆ ತಿಳಿಯುತ್ತೆ. ನಿಮ್ಗೆ ಯಾವ್ದು ಬೇಕೋ ಆ ಕೆಲಸವನ್ನು ನೀವು ಈಸಿಲಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇದೇನು ನಮಗೆ ಇವಾಗ ಆರ್ಡ್ರ್ ಬಂದಿದೆ, ಇವ್ರ ಮನೇಲಿ ಇವಾಗ ಒಂದು ಹಲ್ದಿ ಸೆರೆಮನಿ ಮತ್ತು ಮದುವೆ ಕೂಡ ನಡೀತಾ ಇದೆ. ಸೊ ಈಗ ಫಂಕ್ಷನ್ಸ್ ತುಂಬಾ ಇದೆ. ಏಳು ದಿನ ಏನೋ ಫಂಕ್ಷನ್ ಇದೆ ಅಂತ ಹೇಳ್ತಾಯಿದ್ರು. ಆ 7 ದಿನಕ್ಕೆ ಇಲ್ಲೊಂದು ಯೂನಿಕ್ ಒಂದು ಪ್ರಾಡಕ್ಟ್ ಕೂಡ ಮಾಡಿಕೊಡಿ ಅಂತ ಹೇಳ್ತಾಯಿದ್ರು. ಸೊ ಹೀಗಾಗಿ ನಾನೊಂದು ಪ್ರಾಡಕ್ಟ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದೀನಿ. ಸೊ ನಾನು ನಿಮ್ಗೆ ತೋರಿಸ್ತೀನಿ. ಲಾಸ್ಟ್ ಟೈಮ್ ಕೂಡ ಅವ್ರು ಒಂದು ಹೇಳಿದರು ಒಂದು ಫಂಕ್ಷನಲ್ಲಿ. ಸೊ ನಾನು ಮಾಡಿಕೊಟ್ಟಿದ್ದೆ. ಅವ್ರಿಗೆ ತುಂಬಾ ಖುಷಿಯಾಗಿದ್ದರು. ಆ್ಯಂಡ್ ತುಂಬಾ ಜನ ಹೊಗಳ್ತಾ ಇದ್ರು, ಅಪ್ರಿಷಿಯೇಟ್ ಮಾಡಿದ್ರು ಅಂತ ಹೇಳ್ತಾಯಿದ್ರು. ಸೊ ಇವಾಗ ಕೂಡ ಹೇರ್ ಎಕ್ಸಸರೀಸ್ ರಿಲೇಟೆಡೇ ಯೂನಿಕ್ ಬೇಕಂತ ಹೇಳಿದರು. ಆ್ಯಂಡ್ ಅವ್ರದ್ದು ಸಾಡಿ ಕಲರ್ ರಿಲೇಟೆಡೇ ನಮಗೆ ಬೇಕು ಅಂತ ಹೇಳಿದರು. ಆ್ಯಂಡ್ ಸೊ ನಾನು ಇದನ್ನು ರೆಡಿ ಮಾಡಿದ್ದೀನಿ ಅವ್ರಿಗೆ. ಆ್ಯಂಡ್ ತುಂಬ ಯೂನಿಕ್ ಆಗಿದೆ. ಆ್ಯಂಡ್ ತುಂಬಾ ಖುಷಿಪಟ್ಟರು ಅವರು ವೀಡಿಯೋದಲ್ಲಿ ಕಳಿಸಿದ್ದೆ ನಾನು. ನೀನೇ ರಾತ್ರಿ 3 ಗಂಟೆವರೆಗೂ ನಾನು ಇದನ್ನು ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದ್ರ ಬಗ್ಗೆ ನಿಮ್ಗೆ ವೀಡಿಯೋ ನೋಡಿದಾಗ ಗೊತ್ತಾಗುತ್ತೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಏನಿದು, ಯಾವ ರೀತಿ ಇದನ್ನು ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಕಂಪ್ಲೀಟ್ ವೀಡಿಯೋ ನೋಡಿ. ನಿಮ್ಗೆ ಇಷ್ಟ ಆದರೆ ವೀಡಿಯೋಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಯ್ತಪ್ಪ ಅಂದರೆ ತಪ್ಪದೇ ವೀಡಿಯೋಗೆ ಲೈಕ್ ಮಾಡಿ ಮತ್ತು ಹೊಸಬೃತ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನರಿಗೆ ಡೌಟ್ ಇತ್ತು. ಸೊ ನಮ್ಮ ಹತ್ರ ಏನೇನು ನಾವು ಪ್ರಾಡಕ್ಟ್ನ ಕೊಡ್ತಾ ಇದ್ದೀವಿ ಮತ್ತು ಯಾವುದಕ್ಕೆ ಕೊಡ್ತಾ ಇದ್ದೀವಿ ಮತ್ತು ಯಾವ್ಯಾವ ರೀತಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಹೆಣ್ಮಕ್ಳಿಗೆ ಅಂತ ಹೇಳಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿಯಲ್ಲಿ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ ಸುಮಾರು ಹೆಣ್ಮಕ್ಳಿಗೆ ಮನೆಯಿಂದ ತಮ್ಮ ಕಾಲ ಮೇಲೆ ನಿಂತ್ಕೊಂಡು ಏನಾದರೂ ಕೆಲಸ ಮಾಡಲಿ ಅಂತ ಹೇಳಿ. ಆಲ್ರೆಡಿ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಜೊತೆ ನೀವು ಕೂಡ ಮಾಡ್ಬೋದು ಅಂತ ಹೇಳಿ ಜಸ್ಟ್ ನಾನು ತರಿಸಿರುವಂತಹ ಪ್ರತಿಯೊಂದು ಪ್ರಾಡಕ್ಟ್ ಏನು ತರಿಸಿರ್ತೀನಿ ಮಾಡೋದಕ್ಕೆ ಅದರಲ್ಲೇ ಸ್ವಲ್ಪ ಕಟ್ ಮಾಡಿ ಸುಮಾರು ಹೆಣ್ಮಕ್ಳಿಗೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ಮನೆಯಿಂದ ನೀವು ಕೂಡ ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿ ಸುಮಾರು ಹೆಣ್ಮಕ್ಳು ಇವಾಗ ಸ್ಟಾರ್ಟ್ ಕೂಡ ಮಾಡಿದ್ದಾರೆ. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಇಲ್ಲಿ ನಾನು ನಿಮಗೆ ಬ್ಯಾಗ್ ಮೇಕಿಂಗು ಮತ್ತು ಪೌಚ್ ಮೇಕಿಂಗ್ ಕಿಟ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ. ಹಳೆ ವೀಡಿಯೋಸ್ಗಳು ನೀವು ನೋಡ್ತಾ ಇದ್ದರೆ. ಆ್ಯಂಡ್ ಈ ರೀತಿ ನೀವು ಪೌಚಸ್ಗಳಾಯಿತು, ಬ್ಯಾಗ್ಸ್ಗಳಾಯಿತು ಮತ್ತು ಇನ್ನೂ ಹಲವಾರು ನೀವು ಲೈಕ್ ಇವಾಗ ಲ್ಯಾಪ್ಟಾಪ್ ಬ್ಯಾಗ್ಸ್ ಆಯಿತು ಮತ್ತು ಮದರ್ ಬ್ಯಾಗ್ಸ್ ಆಯಿತು, ಸುಮಾರು ಬ್ಯಾಗ್ಸ್ಗಳನ್ನು ಪೌಚಸ್ಗಳನ್ನು ಮಾಡ್ಬೋದು, ಹ್ಯಾಂಡ್ ಬ್ಯಾಗ್ಸ್ ಮಾಡ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣ ಮಾಹಿತಿ ಆ್ಯಂಡ್ ಮಾಡುವಂಥ ಪ್ರಾಡಕ್ಟು ಮತ್ತು ಇನ್ಫಾರ್ಮೇಷನು, ಡಯಾಗ್ರಾಮ್ಸು ಮತ್ತು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಅನ್ನೋ ಎಲ್ಲ ಕಂಪ್ಲೀಟ್ ಮಾಹಿತಿನ ನಾವು ನಿಮಗೆ ಬ್ಯಾಗ್ ಮೇಕಿಂಗ್ ಕಿಟ್ಟಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಶ್ರೇಯಾ ಕ್ರಿಯೇಟಿವಿಟಿ ಝೋನ್ ನೀವು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಯಾರೆಲ್ಲ ನೋಡಿಲ್ಲ ಅಂತಂದರೆ ಅದರ ಲಿಂಕ್ ಇದೇ ಚಾನಲ್ ಕೆಳಗಡೆ ಕೊಟ್ಟಿದ್ದೀನಿ. ನೋಡ್ಕೊಂಬಿಟ್ಟು ಹೋಗಿ ಒಂದು ಸಾರಿ ಚೆಕ್ ಮಾಡಿ. ಎಲ್ಲ ಪ್ರಾಡಕ್ಟನ್ನು ನಾವಲ್ಲಿ ಮೆನ್ಷನ್ ಮಾಡಿರ್ತೀವಿ. ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಕೂಡ ಹೇಳ್ಕೊಟ್ಟಿರ್ತೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರುವಂಥ ಪ್ರಾಡಕ್ಟ್ ಅಂದರೆ ಮಟೀರಿಯಲ್ ಏನು ಬೇಕು ಅಂತ. ಯಾಕಂದರೆ ಸುಮಾರು ಜನ ಹೆಣ್ಮಕ್ಳು ಇವಾಗ ಹಳ್ಳಿಯಲ್ಲೆಲ್ಲ ಇದ್ದೀರಿ ಮತ್ತು ಕೆಲವರು ನಮಗೆ ಮನೇಲಿ ಯಾರೂ ಹೆಲ್ಪ್ ಮಾಡಲ್ಲ, ತಂದುಕೊಡೋದಿಲ್ಲ, ನಾನು ಹೇಗೆ ಮಾಡೋದು ಅಂತ ಸುಮಾರು ಜನ ನೀವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ. ಹೀಗಾಗಿ ನಾವು ಈ ಒಂದು ಚಿಕ್ಕದೊಂದು ಕೆಲಸ ಹಾಗೇ ಇರಲಿ ಅಂತ ನಾನು ಮಾಡ್ತಾಯಿದ್ದೀನಿ ಅಷ್ಟೇ. ಮಾಡೋದ್ರಿಂದ ನನಗೂ ಕೂಡ ಖುಷಿ ಸಿಗುತ್ತೆ. ಯಾರಾದರೂ ಮನೆಯಿಂದ ಹೆಣ್ಮಕ್ಳು ಕೆಲಸ ಮಾಡಿ ತಮ್ಮ ಕಾಲ ಮೇಲೆ ನಿಂತ್ಕೊಂಡ್ರೆ ಅದು ಕೇಳೋದಕ್ಕೆ ಖುಷಿ ಇರುತ್ತೆ ಆ್ಯಕ್ಚುಲಿ. ಸೊ ನಮ್ಮದೇ ಆದಂಥ ₹1 ₹2 ದುಡಿದ್ರೆ ಅದಕ್ಕೆ ಸಿಗುವಂಥ ಖುಷಿ ಯಾವುದಕ್ಕೂ ಸರಿಸಾಟಿ ಇರೋದಿಲ್ಲ. ಸೊ ಹೀಗಾಗಿ ಹೆಣ್ಮಕ್ಳು ಸುಮಾರು ಜನ ನನಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು, ಮೇಡಮ್ ಏನಾದರೂ ನಾವು ಕೂಡ ಮಾಡ್ಬೋದಾ, ನಮಗೂ ಹೇಳಿ ಅಂತ. ಕೆಲವರು ನಮಗೆ ಮಟೀರಿಯಲ್ ಸಿಗೋದಿಲ್ಲ ಇಲ್ಲಿ ಅಂತ ಕೂಡ ಹೇಳಿದ್ರಿ. ಸೊ ಅಂಥವರಿಗೆ ಇದು ಒಂದು ಬ್ಯಾಗ್ ಮೇಕಿಂಗ್ ಕಿಟ್ ನಾನು ಮಾಡಿದ್ದೀನಿ. ತುಂಬ ಕಡಿಮೆ ಒಂದು ದರದಲ್ಲಿಟ್ಟಿರುವಂಥದ್ದು. ಎಲ್ಲ ಹೆಣ್ಮಕ್ಳು ತರಿಸ್ಕೊಂಡು ನೀವು ಮಾಡಿದ ಮೇಲೆ ನಂತರ ನಿಮಗೆ ಆರ್ಡರ್ಸ್ಗಳು ಹೇಗೆ ಬರುತ್ತೆ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ ಮತ್ತು ನಮಗೆ ಇದಕ್ಕೆ ಬಳಸಿರುವಂತಹ ಏನು ಐಟಮ್ಸ್ಗಳಿರುತ್ತೆ ಸಪ್ರೇಟಾಗಿ ನಿಮಗೆ ಬೇಕು ಅಂದರೂ ಕೂಡ ನೀವು ನಮ್ಮ ಹತ್ರ ಹೋಲ್ಸೇಲ್ ಪ್ರೈಸಲ್ಲಿ ತೊಗೋಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಇಷ್ಟು ದೊಡ್ಡ ದೊಡ್ಡ ಪೌಚಸ್ಗಳು. ಇದು ರೀಯೂಸಬಲ್ ಇರುತ್ತೆ ಮತ್ತು ವಾಷೇಬಲ್ ಇರುತ್ತೆ. ಸೊ ಈ ರೀತಿ ಪೌಚಸ್ಗಳನ್ನ ಮಾಡ್ಬೋದು ನೀವು. ಪೆನ್ಸಿಲ್ ಪೌಚಸ್ ಕೂಡ ಮಾಡ್ಬೋದು ಅದರಿಂದ. ಸೊ ತುಂಬ ಜನ ತೊಗೊತಾರೆ ಇವನ್ನ. ಇವಾಗೇ ಇದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ.
ಆ್ಯಂಡ್ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಮತ್ತು ಆಫೀಸ್ಗೆಲ್ಲ ಹೋಗೋರಾಯಿತು, ಮತ್ತು ಬ್ಯಾಂಕಲ್ಲಿ ವರ್ಕ್ ಮಾಡೋರಾಯಿತು, ಟೀಚರ್ಸ್ ಆಯಿತು. ಮೇನ್ ಮುಖ್ಯವಾಗಿ ಈ ರೀತಿ ಫ್ಯಾಬ್ರಿಕ್ಕದ್ದನ್ನೇ ಪೌಚಸ್ಗಳನ್ನ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಮ್ಯಾಚಿಂಗ್ ಲೈಕ್ ಅವರ ಒಂದು ಫ್ಯಾಬ್ರಿಕ್ ಏನು ಹಾಕ್ಕೊಂಡಿರ್ತಾರೆ ಕುರ್ತಾ, ಸಾರೀಸ್, ಅದಕ್ಕೆ ಮ್ಯಾಚಿಂಗ್ ಇರುವಂಥ ಕೆಲವೊಂದು ಈ ರೀತಿ ಪೌಚಸ್ ಕೂಡ ಅವರು ಹೇಳಿ ಮಾಡಿಸ್ತಾ ಇರ್ತಾರೆ. ಸೊ ಈ ರೀತಿ ನೀವು ಕಸ್ಟಮೈಸ್ ಮಾಡಿ ಕೊಡ್ಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಏನು ಐಟಮ್ ಏನಿರುತ್ತೆ ಅದನ್ನು ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ ಸ್ಟಾರ್ಟಿಂಗಲ್ಲಿನೇ. ಸೊ ನೀವು ಇದರಿಂದ ಈಸಿಲಿ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇನ್ನು ಇದಲ್ದೇ ನನ್ನ ಹತ್ರ ನನಗೆ ಸುಮಾರು ಆರ್ಡರ್ಸ್ಗಳು ಬರ್ತಾಯಿತ್ತು. ಇದು ಹೇರ್ ಬೋ ರಿಲೇಟೆಡು, ಹೇರ್ ಬೋ ಮತ್ತು ಸ್ಕ್ರಂಚಿ ರಿಲೇಟೆಡ್ ನಮಗೆ ಆರ್ಡರ್ಸ್ಗಳು ರೆಗ್ಯುಲರಾಗಿ ರಿಸೀವ್ ಆಗ್ತಾ ಇರುತ್ತೆ. ಬಲ್ಕಲ್ಲಿ ನಾನು ಕಂಪ್ಲೀಟ್ ಮಾಡಿಕೊಡ್ತಾ ಇರ್ತೀನಿ. ಆ್ಯಂಡ್ ಈ ರೀತಿ ಸ್ಯಾಟಿನಲ್ಲಿ ಸುಮಾರು ಫ್ಯಾಬ್ರಿಕ್ಸ್ಗಳಿದೆ. ನೀವು ಜಸ್ಟ್ ಹೋಗಿ ಶಾಪವ್ರಿಗೆ ಸ್ಯಾಟಿನ್ ಕೊಡಿ ಅಂದರೆ ಅವ್ರು ಯಾವ ಬಟ್ಟೆ ಕೊಡ್ತಾರಂತ ನಿಮ್ಗೆ ಗೊತ್ತಿರೋದಿಲ್ಲ. ಅದರಲ್ಲಿ ವೆರೈಟೀಸ್ ತುಂಬಾ ಇರುತ್ತೆ. ಸೊ ಮೇನ್ ಯಾವ ಫ್ಯಾಬ್ರಿಕ್ ಸೂಟ್ ಆಗುತ್ತೋ ಆ ಫ್ಯಾಬ್ರಿಕ್ ನಮ್ಮ ಮನೆ ಹತ್ರ ಸಿಗೋದಿಲ್ಲ, ಅಥವಾ ಯಾವ ರೀತಿ ಫ್ಯಾಬ್ರಿಕ್ ತೊಗೋಬೇಕು ಅನ್ನೋದು ಸುಮಾರು ಹೆಣ್ಮಕ್ಳಿಗೆ ಏನೂ ಐಡಿಯಾ ಇರೋದಿಲ್ಲ. ಸುಮ್ಮನೆ ನೀವೆಲ್ಲ ಅಲ್ಲಿ ಇಲ್ಲಿ ದುಡ್ಡನ್ನು ಹಾಕಿ ತಂದು ನೋಡಿ ಮಾಡಿದ ಮೇಲೆ ಅದು ಫಿನಿಶಿಂಗ್ಗೆ ಕರೆಕ್ಟಾಗಿ ಬರದೆ ಹೋದರೆ ಅದು ಮಾರ್ಕೆಟಿಂಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ರೀತಿ ಕಾಟನಲ್ಲೂ ಕೂಡ ನಾನು ಸುಮಾರು ಥರದ ಹೇರ್ ಪೋಸ್ಟ್ಗಳನ್ನು ಮಾಡಿ ಮಾರ್ತಾ ಇದ್ದೀನಿ. ಸೊ ಈ ರೀತಿ ಕೂಡ ನೀವು ಮನೆಯಿಂದಲೇ ಸ್ಟಾರ್ಟ್ ಮಾಡ್ಬೋದು. ಹೇರ್ ಬೋ ಕಿಟ್ ನಾವಿನ್ನೂ ಅನೌನ್ಸ್ ಮಾಡಿಲ್ಲ. ಸಪೋಸ್ ನೀವು ಯಾರಾದರೂ ತಗೋತೀವಿ ನಮ್ಗೆ ಈ ರೀತಿ ಎಲ್ಲ ನಮಗೂ ಕೂಡ ಬೇಕು ಕಿಟ್ಟು ಅಂದರೆ, ಸೊ ನೀವು ನನಗೆ ಕಾಮೆಂಟಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಸ್ಕ್ರಂಚಿ, ಮೇನ್ ಮುಖ್ಯವಾಗಿ ಸ್ಕ್ರಂಚಿ ಅಂದರೆ ಇದು ಒಂದು ಸ್ಕ್ರಂಚಿ ಕಿಟ್ಟು ಅಥವಾ ಸ್ಟಾರ್ಟಪ್ ಕಿಟ್ ಅಂತ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಯಾಟಿನ್ ನೋಡ್ತಾ ಇದ್ದೀರಾ ಇಲ್ಲಿ ಸೈಡಲ್ಲಿ ಬಿಲ್ಕುಲ್ ಒಂದು ಎಳೆ ಕೂಡ ಕಾಣಿಸ್ತಾ ಇಲ್ಲ. ಇದು ತುಂಬಾ ಚೆನ್ನಾಗಿರುವಂಥ ಒಳ್ಳೆ ಕ್ವಾಲಿಟಿ ಸ್ಯಾಟಿನ್ ನಾನು ಬಳಸೋದು. ಇದೇ ಸ್ಯಾಟಿನ್ ಬಟ್ಟೆನೇ ನಾನು ನಿಮಗೆ ಕೊಟ್ಟಿರ್ತೀನಿ. ಆ್ಯಂಡ್ ಇದನ್ನು ನಾನು ಹೊಲೆಯುವಾಗ ಈ ರೀತಿ ಮೆಜರ್ಮೆಂಟ್ ಕೂಡ ಲೇಬಲ್ಸ್ಗಳನ್ನ ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇದರಿಂದ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಕಸ್ಟಮರ್ ಹೇಗಿರ್ತಾರೆ ಅಂದರೆ ಸೈಜ್ ವೈಸ್ ಕೇಳ್ತಾರೆ. ಲೈಕ್ ನಮಗೆ ಲಾರ್ಜ್ ಬೇಕು, ಎಕ್ಸೆಲ್ ಬೇಕು, ಮೀಡಿಯಮ್ ಬೇಕು ಅಂತ. ಸೊ ಹೀಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಲೇಬ್ಲಿಂಗ್ ಮಾಡಿರ್ತೀನಿ. ಲೇಬ್ಲಿಂಗ್ ಮಾಡೋದ್ರಿಂದ ನನಗೂ ಕೂಡ ಈಸಿ ಅನಿಸುತ್ತೆ ಯಾವುದನ್ನು ಕೊಡ್ತಾ ಇದ್ದೀನಿ ಅವರಿಗೆ ಅಂತ ಹೇಳಿ. ಸೊ ಹೀಗಾಗಿ ಆ್ಯಂಡ್ ಇದು ನಾನೇನು ಹೇರ್ ಸ್ಕ್ರಂಚಿ ಏನು ಮಾಡ್ತಾಯಿದ್ದೀನಿ ಇದು ಆರ್ಡರ್ ಹೋಗ್ತಾ ಇರುವಂಥದ್ದು. ಸೊ ಇದೇ ಟೈಮಲ್ಲೇ ನಾನು ರೆಕಾರ್ಡ್ ಮಾಡಿಟ್ಟಿದ್ದೀನಿ. ಸೊ ಅದನ್ನೇ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಈ ಬಟ್ಟೆ ಇದೆ ಅಲ್ವಾ, ಜಸ್ಟ್ ಸ್ಮೂತ್ ಇದೆ ಅಂದರೆ ಬೆಣ್ಣೆ ಥರ ಸ್ಮೂತ್ ಇದೆ. ಅಷ್ಟು ಸ್ಮೂತ್ ಇರುವಾಗ ಅದನ್ನು ಇವಾಗ ತುಂಬ ಜನ ತೊಗೊತಾರೆ. ಯಾಕಂದರೆ ಹೇರ್ ಫಾಲ್ ಆಗುತ್ತೆ ಸಮ್‌ಟೈಮ್ಸ್. ಅಂದರೆ ನಾವು ಫ್ಯಾಬ್ರಿಕ್ ಏನು ಯೂಸ್ ಮಾಡಿರ್ತೀವಿ ಫ್ಯಾಬ್ರಿಕ್ ಚೆನ್ನಾಗಿಲ್ಲ ಅಂದರೆ ಹೇರ್ ಫಾಲ್ ಆಗುತ್ತೆ ಲೇಡೀಸ್ಗೆ. ಸೊ ಸುಮಾರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಯಾರಿಗೆ ಹೇರ್ ಫಾಲ್ ತುಂಬಾ ಆಗ್ತಾ ಇರುತ್ತೆ, ಕೂದಲು ಉದುರ್ತಾ ಇರುತ್ತೆ. ಸೊ ಅಂಥ ಹೆಣ್ಮಕ್ಳು ತುಂಬ ಸ್ಮೂತ್ ಆಗಿರೋಂಥ ಫ್ಯಾಬ್ರಿಕ್‌ನೇ ರೆಫರ್ ಮಾಡ್ತಾರೆ. ನಮಗೆ ಅದೇ ರೀತಿ ಫ್ಯಾಬ್ರಿಕ್ ಬೇಕು ಅಂದರೆ ತೆಗೆಯುವಾಗ ಕೂದಲಿಂದ ತುಂಬ ಈಸಿಯಾಗಿ ಬಂದುಬಿಡಬೇಕು ಸ್ಮೂತಾಗಿ. ಆ್ಯಂಡ್ ಹಾಕುವಾಗೂ ಕೂಡ ತುಂಬ ಈಸಿಯಾಗಿ ವೇರ್ ಆಗಿರಬೇಕು ಅಂತ. ಸೊ ಹೀಗಾಗಿ ನಾವು ಈ ರೀತಿ ತುಂಬಾ ಸ್ಮೂತ್ ಆಗಿರೋಂಥ ಸಿಲ್ಕ್ ಸ್ಯಾಟಿನ್ನೇ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಇದು. ಒಂದು ರೀತಿಯಿಂದ ಸಿಲ್ಕ್ ಥರ ಇರುತ್ತೆ, ಬೆಣ್ಣೆ ಥರ ಇರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಯಾಟಿನಲ್ಲಿ ಮೊದಲೇ ಹೇಳಿದ್ದೀನಿ ವೆರೈಟೀಸ್ ತುಂಬ ಇರುತ್ತೆ. ಸೊ ಅದನ್ನು ನೋಡಿಬಿಟ್ಟೇ ತರಬೇಕಾಗುತ್ತೆ. ಸೊ ಈ ರೀತಿ ನಾನು ಏನು ತಂದಿರ್ತೀನಿ ಫ್ಯಾಬ್ರಿಕ್ನ ಇದರಲ್ಲೇ ನಾನೇನು ಮಾಡ್ತೀನಿ ನಿಮಗೆ ಸ್ಟಾರ್ಟಪ್ ಕಿಟ್ ಅಂತ ಕೆಲವೊಬ್ಬರಿಗೆ ಮಾಡಿಕೊಟ್ಟಿದ್ದೀನಿ. ಕೆಲವ್ರಂತಲ್ಲ, ಇವಾಗ ಅಂದಾಜು ಇವಾಗ ಟೋಟಲ್ ನಮ್ಮ ಹತ್ರ ಏನು ತಗೊಂಡು ಸ್ಟಾರ್ಟ್ ಮಾಡ್ತಾರೋ ಹೆಣ್ಮಕ್ಳ ಬಗ್ಗೆ ನಾನಿಲ್ಲಿ ಹೇಳೋದಾದರೆ ಸಂಖ್ಯೆ, ಇಲ್ಲಿ ಟೋಟಲು 84 ಜನ ಹೆಣ್ಮಕ್ಳು ಆಲ್ರೆಡಿ ಇವಾಗ ತಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಮನೆಯಿಂದಲೇ. ಕೆಲವೇ ದಿನಗಳ ಹಿಂದೆ ಅಷ್ಟೇ ನಾನು ಹೇಳಿದ್ದೆ. ಆ್ಯಂಡ್ ಸುಮಾರು ಜನ ಸ್ಟಾರ್ಟ್ ಮಾಡಿದ್ದೀರಿ, ಸುಮಾರು ಜನರಿಗೆ ನಾವು ಸಪೋರ್ಟ್ ಕೂಡ ಮಾಡ್ತಾ ಇದ್ದೀವಿ. ಕಿಟ್ಟಲ್ಲಿ ಏನಿರುತ್ತೆ ಆ ಕಿಟ್ಟನ್ನು ಫಸ್ಟಿಗೆ ಅದೇ ರೀತಿ ರೂಲ್ಸ್ ಫಾಲೋ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ಅದಕ್ಕೆ ಸಂಬಂಧಪಟ್ಟಂತೆ ಮಟೀರಿಯಲ್ ಬೇಕಾಗಿದೆ, ನಮಗೆ ಆರ್ಡರ್ ರಿಸೀವ್ ಆಗಿದೆ, ಅಥವಾ ಬೇರೆ ಇನ್ನಿತರ ಏನಾದರೂ ಇಶ್ಯೂಸ್ ಇದ್ದರೆ ಸೊ ನಾವು ನಿಮಗೆ ಗೈಡ್ ಮಾಡ್ತೀವಿ. ಸೊ ಇದೊಂದು ಅಫೋರ್ಡೆಬಲ್ ಒಂದು ಕಡಿಮೆ ದರದಲ್ಲಿ ಇಟ್ಟಿರುವಂಥದ್ದು. ಆ್ಯಂಡ್ ಇದು ಸ್ಕ್ರಂಚಿನ ನಾನಿವಾಗ ಮಾಡಿ ಆರ್ಡರ್ ಕಂಪ್ಲೀಟ್ ಮಾಡ್ತಾ ಇದ್ದೆ. ಆ್ಯಂಡ್ ಇದು ಹೇಗಿರುತ್ತೆ, ಫಿನಿಶಿಂಗ್ ಹೇಗಿರುತ್ತೆ, ಮತ್ತು ಮೇಜರ್ಮೆಂಟ್ ಹೇಗಿಡಬೇಕು, ಎಷ್ಟಕ್ಕೆ ಯಾವುದಕ್ಕೆ ಯಾವ ಸೈಜ್ಗೆ ಎಷ್ಟು ಎಲಾಸ್ಟಿಕ್ ನಾವು ಬಳಸಬೇಕು, ಎಲ್ಲ ಕೂಡ ನಿಮಗೆ ಅದೇ ಒಂದು ಸ್ಟಾರ್ಟಪ್ ಕಿಟ್ಟಲ್ಲೇ ಎಲ್ಲ ಮಾಹಿತಿ ಇರುತ್ತೆ. ಆ್ಯಂಡ್ ಮಾಡೋದ್ರಿಂದ ಹಿಡಿದು ಮಾರ್ಕೆಟಿಂಗ್ವರೆಗೂ ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಗಳಿದೆ ಆನ್ಲೈನು, ಯಾವ ರೀತಿ ನೀವು ವರ್ಕ್ ಮಾಡಬೇಕು ಅನ್ನೋದನ್ನು ಪ್ರತಿಯೊಂದು ಹಂತ ಹಂತವಾಗಿ ನಾವಲ್ಲಿ ವಿವರಿಸಿದ್ದೀನಿ. ಸೊ ಇದರಿಂದ ನಿಮಗೆ ಯಾರ ಹತ್ರ ಏನೂ ಕೇಳಬೇಕಾಗಿಲ್ಲ. ಜಸ್ಟ್ ಆ ಕಿಟ್ಟನ್ನು ಅಬ್ಸರ್ವ್ ಮಾಡಿ ಅದನ್ನು ತಿಳ್ಕೊಳ್ಳಿ. ಆ್ಯಂಡ್ ಅದೇ ರೀತಿ ನೀವು ನಿಮ್ಮ ಕೆಲಸವನ್ನು ಸ್ಟಾರ್ಟ್ ಮಾಡಿ. ತುಂಬ ಸಮಯ ಹಾಳು ಮಾಡಿ ಅಲ್ಲಿ ಇಲ್ಲಿ ನಾವು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ಟೈಮ್ ಸುಮ್ಮನೆ ಹಾಳು ಮಾಡೋದಕ್ಕಿಂತ ಚಿಕ್ಕದಾದಂಥ ಬಿಸ್ನೆಸ್ ಇವತ್ತಿಂದ ಸ್ಟಾರ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ ಅಂದರೆ ಅದು ನಾಳೆ ನಿಧಾನವಾಗಿ ಬೆಳೀತಾ ಬೆಳೀತಾ ಮರ ಆಗುತ್ತೆ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ಯಾರಾದರೂ ಹೆಣ್ಮಕ್ಳಿದ್ದೀವಿ, ಮನೇಲಿ ಏನಾದರೂ ಹೊಲಿಗೆ ಕೆಲಸ ಬೇಕು ಅಂತ ಅನ್ನೋರು ಅವ್ರಿವ್ರಿಗೆ ಕೆಲಸ ಕೇಳಕ್ಕೆ ಹೋಗಬೇಡಿ. ನಿಮ್ಮದೇ ಆದಂಥ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ. ಸೊ ದ್ಯಾಟ್ ಈಸ್ ಗುಡ್. ಅಂದರೆ ಅದಕ್ಕೆ ನೀವೇ ಓನರ್ ಆಗಿರ್ತೀರ,
ನೀವು ಫ್ರೀ ಇದ್ದಾಗ ಅಲ್ಲಿ ಕೆಲಸ ಮಾಡ್ತೀರಾ, ಮತ್ತು ಆರ್ಡರ್ಸ್ ಬಂದಾಗ ಕಂಪ್ಲೀಟ್ ಮಾಡಿರ್ತೀರ. ಸೊ ಹೀಗಾಗಿ ಹೇಳ್ತಾ ಇರೋದು, ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಹೋದರೆ ಅಥವಾ ಬೇರೆಯವ್ರ ಹತ್ರ ಕೆಲಸ ತೊಗೊಂಡು ಬಂದರೆ ಸುಮಾರು ಒಂದು ನಿಮ್ಮದು ಗ್ರೋ ಕಾಣಿಸಲ್ಲ. ಅಂದರೆ ಲೈಕ್ ಇವಾಗ ಅವ್ರದ್ದು ಕಂಪನಿ ಗ್ರೋ ಆಗುತ್ತೆ, ಬಟ್ ನೀವು ಗ್ರೋ ಆಗೋಲ್ಲ ಯಾವತ್ತೂ ಕೂಡ. ಯಾಕಂದರೆ ನೀವು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾ ಇರ್ತೀರಿ. ಸೊ ಹೀಗಾಗಿ ನಾನು ಹೇಳ್ತಾ ಇರೋದು, ನಿಮಗೋಸ್ಕರ ಮಾಡಿ, ನಿಮಗೋಸ್ಕರ ಏನಾದ್ರು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಒಂದು ಚಿಕ್ಕದೊಂದು ನಾವು ಕೂಡ ನಿಮಗೆ ಅವಕಾಶ ಕೊಡ್ತಾ ಇದ್ದೀವಿ. ನೀವು ಬೇಕಾಗಿರೋ ಪ್ರತಿಯೊಂದು ಸಪ್ರೇಟಾಗಿ ಮತ್ತೆ ಮುಂದೆ ನಿಮಗೆ ಮಾಡುವಾಗ ನಮಗೆ ಮಟೀರಿಯಲ್ ಬೇಕು ಅಂತಂದರೂ ಕೂಡ ನೀವು ತುಂಬ ಒಂದು ಕಡಿಮೆ ದರದಲ್ಲಿ ನಮ್ಮಿಂದ ತಗೋಬೋದು. ಆ್ಯಂಡ್ ಇದು ಇವಾಗ ಆರ್ಡರ್ ಹೋಗ್ತಾ ಇರೋಂಥದ್ದು ಟೋಟಲ್ ನನ್ನ ಹತ್ರ ತುಂಬಾ ಇವಾಗ ಸ್ಕ್ರಂಚೀಸ್ ಏನು ಆರ್ಡ್ರ್ ಮಾಡಿದ್ದಾರೆ ಇವರು, ಟೋಟಲ್ಲು 44 ಸ್ಕ್ರಂಚಿನ ಇವರು ಆರ್ಡ್ರ್ ಮಾಡಿದ್ದಾರೆ. ಆ್ಯಂಡ್ ಅದಲ್ಲೂ ಕೂಡ ನಮಗೆ ಪೌಚ್ ಕೂಡ ತೊಗೋತಾ ಇದ್ದಾರೆ. ಪೌಚಲ್ಲೂ ಕೂಡ ಇನ್ನೊಂದು ತುಂಬಾ ಯೂನಿಕ್ ಆಗಿರೋಂಥದ್ದು ಒಂದು ಪ್ರಾಡಕ್ಟ್ ಮಾಡಿ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಅದು ಅವ್ರು ಆ್ಯಕ್ಚುಲಿ ಸ್ಪೆಷಲಿ ನನಗೆ ಹೇಳಿದರು, ಆ ರೀತಿ ಬೇಕು, ಯಾಕಂದರೆ ಮನೆಯಲ್ಲಿ ಮದುವೆ ಇದೆ, ಮತ್ತು ಫಂಕ್ಷನ್ಸ್ ಕೆಲವೊಂದು ಇದೆ. ಸೊ ಅದಕ್ಕೆ ಸಪ್ರೇಟಾಗಿ ನಮ್ಗೆ ಏನಾದರೂ ಬೇಕು ಹೇರ್ ಎಕ್ಸಸರೀಸು, ತುಂಬ ಯೂನಿಕ್ ಆಗಿರಬೇಕು ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಬೇಕಂತ ಹೇಳಿದರು. ಸೊ ಅದೇ ರೀತಿ ನಾನಿಲ್ಲಿ ಮಾಡಿದ್ದೀನಿ ಕೂಡ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದ್ರದ್ದು ರೀಲ್ ಕೂಡ ಹಾಕ್ತೀನಿ ನಾನು ಶಾರ್ಟ್ ವೀಡಿಯೋದಲ್ಲಿ. ಖಂಡಿತವಾಗ್ಲೂ ಅದನ್ನ ಯಾರಾದರೂ ನೋಡ್ತೀನಿ ಅಂತಂದರೆ ಚೆಕ್ ಮಾಡ್ಕೋಬೋದು. ಸೊ ಅದನ್ನು ಕೂಡ ನಾವು ನಮ್ಮ ಬಿಸ್ನೆಸ್ಸಲ್ಲಿ ಮುಂದೆ ಮೇ ಬಿ ಅದನ್ನು ಇನ್ಕ್ಲೂಡ್ ಮಾಡ್ತೀವಿ. ಬಟ್ ಇವಾಗ ಇನ್ನೂ ಇನ್ಕ್ಲೂಡ್ ಮಾಡಿಲ್ಲ. ಇವಾಗ ಸದ್ಯಕ್ಕೆ ಮಾತ್ರ ನಾವು ಇದೇ ಹೇರ್ ಸ್ಕ್ರಂಚೀಸು ಮತ್ತು ಹೇರ್ ಬೋಸು ಮತ್ತು ಪೌಚಸ್ಸು, ಬ್ಯಾಗ್ ಮೇಕಿಂಗು ಇದೇ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿಮಗೆ ನಾನೇನು ಮಾಡುವಂಥ ಪ್ರಾಡಕ್ಟದ್ದೇನು ಭಾಗ ಇರುತ್ತೆ ಸ್ವಲ್ಪ ತೆಗೆದ್ಬಿಟ್ಟು ನಿಮ್ಗೆ ಕಳಿಸ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇಲ್ಲಿ ನನಗೆ ನನಗೂ ಕೂಡ ಸಿಗೋದು ಕಷ್ಟನೇ, ಬಟ್ ಆದರೆ ನಾವೇನು ತಂದಿರ್ತೀವಿ ಸ್ಟಾಕ್ ಮಾಡಿರ್ತೀನಿ ಅದರಲ್ಲೇ ಸ್ವಲ್ಪ ತೆಗೆದು ನಿಮ್ಗೆ ಕೂಡ ಕೊಡ್ತಾಯಿದ್ದೆ. ಇಲ್ಲಿ ನೋಡ್ತಾ ಇದ್ದೀರಾ ಇದು ಫ್ಯಾಬ್ರಿಕ್ ಹೇಗಿದೆ ಅಂತ, ತುಂಬಾ ಸ್ಮೂತಾಗಿದೆ. ಎಷ್ಟು ಸ್ಮೂತಾಗಿದೆ ಅಂತಂದರೆ ಬೆಣ್ಣೆ ಥರ ಇದೆ ಇದು ಆ್ಯಕ್ಚುಲಿ. ಸೊ ಇದು ಇವಾಗ ನಾನು ಇದು ಆ್ಯಕ್ಚುಲಿ ಸ್ಪೆಷಲಿ ಅವ್ರು ಹೇಳಿದರು ಇದೇ ಕಲರ್ ನಮಗೆ ಬೇಕು ಅಂತ ಹೇಳಿ. ಸೊ ಇಲ್ಲಿ ನಾನು ಹೇರ್ ಬೋನ ರೆಡಿ ಮಾಡಿದ್ದೀನಿ. ಇದು ಎಕ್ಸೆಲ್ ಸೈಜಲ್ಲಿ ರೆಡಿ ಮಾಡಿರೋವಂಥದ್ದು. ಆ್ಯಂಡ್ ತುಂಬಾ ಅಪ್ರಿಷಿಯೇಟ್ ಮಾಡಿದರು. ಇದು ಆಫ್ಟರ್ ಯಾವಾಗ ಅವ್ರಿಗೆ ಡೆಲಿವರಿ ಆಯಿತು, ಸೊ ಅಂದರೆ ಈ ಪ್ರಾಡಕ್ಟ್ ನಾವು ಕಳಿಸಿದ್ವಿ. ಸೊ ಅದು ಅವ್ರು ತುಂಬಾ ಇಷ್ಟಪಟ್ಟರು. ಎಸ್, ತುಂಬಾ ಖುಷಿಪಟ್ಟರು. ಆ್ಯಂಡ್ ತುಂಬ ಸ್ಮೂತ್ ಫ್ಯಾಬ್ರಿಕ್ ಇದೆ. ಆ್ಯಂಡ್ ಇದೇ ರೀತಿ ನಮಗಿನ್ನೂ ಬೇಕು ಅಂತ ಕೂಡ ಅವ್ರು ಹೇಳಿದರು. ಆ್ಯಂಡ್ ಮುಂದೆ ಆರ್ಡರ್ ಕೂಡ ನಾವು ನಿಮಗೆ ಕೊಡ್ತೀವಂತ. ಸೊ ನಾನು ಹೇಳೋದು ಇಷ್ಟೇ, ಫ್ಯಾಬ್ರಿಕ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಫ್ಯಾಬ್ರಿಕ್ ಚೆನ್ನಾಗಿದೆ ಅಂದರೆ ನೀವು ಮಾಡೋಂಥ ಪ್ರಾಡಕ್ಟ್ ಕೂಡ ಶೈನ್ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ ನನ್ನ ಕೈಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಕ್ವಾಲಿಟಿ ಮೇಂಟೈನ್ ಮಾಡಬೇಕಂದ್ರೆ ಸಿಗುವಂಥ ಏನು ಪ್ರಾಡಕ್ಟ್ ಏನು ಐಟಮ್ಸ್ ಇರುತ್ತೆ ಅದು ನಮ್ಮ ಹತ್ರ ಸಿಗೋಲ್ಲ, ನಮ್ಮೂರಲ್ಲಿ ಸಿಗೋಲ್ಲ ಅನ್ನೋರಿಗೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ತರಿಸೋದ್ರಲ್ಲೇ ನಿಮಗಷ್ಟು ಕಟ್ ಮಾಡಿ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆನಾ. ಆ್ಯಂಡ್ ಇಲ್ಲಿ ಕೆಲವ್ರದ್ದು ಇನ್ನೂ ನಾನು ಆರ್ಡರ್ಸ್ಗಳನ್ನ ಶಿಪ್ಪಿಂಗ್ ಮಾಡಿಲ್ಲ, ಬಟ್ ಅದು ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ಡ್ಯೂ ಟು ವಾರ್ ಇವಾಗ ಸುಮಾರು ಸಪ್ಲೈಸ್ ಇಲ್ಲ ಇವಾಗ ಮಾರ್ಕೆಟಲ್ಲಿ. ಆ್ಯಂಡ್ ಎಷ್ಟು ಜನರಿಗೆ ಇವಾಗ ಎಷ್ಟೆಷ್ಟು ನಾವು ಇಲ್ಲಿ ಕಳಿಸ್ಬೇಕಾಗಿತ್ತು ನಾನು ಕಳಿಸಿದ್ದೀನಿ. ಸುಮಾರು ಜನ ರಿಸೀವ್ ಆಗಿದೆ, ಕೆಲವ್ರಿಗೆ ಇನ್ನೂ ರಿಸೀವ್ ಆಗಿಲ್ಲ. ಸೊ ವೆಯ್ಟ್ ಮಾಡಿ, ಖಂಡಿತವಾಗ್ಲೂ ದಿಸ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಸೊ ಖಂಡಿತವಾಗ್ಲೂ ನಾವು ಟೈಮ್ಲಿ ನಿಮಗೆ ಕಳಿಸ್ತೀವಿ. ಇವಾಗ ಮೇ ಬಿ 1-2 ದಿನದಲ್ಲಿ ನಿಮ್ಮೆಲ್ರಿಗೂ ಅದು ಕೂಡ ತಲುಪುತ್ತೆ. ಓಕೆನಾ. ಸೊ ಇದು ಹೇರ್ ಸ್ಕ್ರಂಚಿ ನಾನು ಮಾಡಿರೋಂಥದ್ದು. ಇದಕ್ಕೆ ನಾನು 60-70 ರೂಪಾಯಿನ ತಗೋತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಬ್ಲೌಸ್ ಮೇಕಿಂಗು ಮತ್ತು ಬೇರೆ ಯಾವುದಾದ್ರು ನೀವೇನಾದರೂ ಪ್ರಾಡಕ್ಟ್ ಮಾಡ್ತಾ ಹೋದ್ರಿ ಅಂದರೆ ಸೊ ಅದು ಅಷ್ಟೊಂದು ನನಗೆ ಸರಿ ಅನಿಸಲ್ಲ. ಯಾಕಂದರೆ ಇದು 1 ತಾಸು ಕೂಡ ಟೈಮ್ ತೊಗೊಳ್ಳಲ್ಲ. ತುಂಬ ಈಸಿಯಾಗಿ ನೀವು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು, ತುಂಬ ಬೇಗ ಮಾಡ್ಕೋಬೋದು. ಆ್ಯಂಡ್ ಇದು ತುಂಬ ಯೂನಿಕ್ ಕೂಡ ಆಗುತ್ತೆ ಮತ್ತು ಸುಮಾರು ಜನ ತೊಗೊತಾರೆ. ಒಂದೇ ಬ್ಲೌಸನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ 2-2 ದಿನ 3-3 ದಿನ ಹೊಲಿತಾ ಕೂತ್ಕೊಂಡ್ರೆ ಇವಾಗೆಲ್ಲ ಅಷ್ಟೊಂದು ಟೈಮ್ ಯಾರ ಹತ್ರನೂ ಇರೋದಿಲ್ಲ. ಯಾಕಂದರೆ ಮನೆ ಕೂಡ ನೋಡ್ಕೋಬೇಕು ನೋಡಿ. ಸೊ ಹೀಗಾಗಿ ತುಂಬ ಚಿಕ್ಕ ಚಿಕ್ಕ ಈ ರೀತಿ ನಾನು ಬಿಸ್ನೆಸ್ನ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಯಾರೆಲ್ಲ ಹೆಣ್ಮಕ್ಳು ಮೊಬೈಲಿಂದ ಮಾಡ್ತೀವಿ, ನಮಗೆ ಕೇವಲ ಕನ್ನಡ ಬರುತ್ತೆ, ತುಂಬ ಜಾಸ್ತಿ ಓದಿಲ್ಲ, ಹೊಲಿಗೆ ಕೂಡ ಬರ್ದೇ ಇರೋ ಸುಮಾರು ಹೆಣ್ಮಕ್ಳಿದ್ದಾರೆ ನನ್ನ ಚಾನಲ್ ನೋಡ್ತಾ ಇರ್ತಾರೆ. ಸೊ ಹೊಲಿಗೆನೇ ಬರಲ್ಲ ಅಂದಮೇಲೆ ಕರೆಕ್ಟಾಗಿ ಫಿನಿಶಿಂಗ್ ಬ್ಲೌಸೆಲ್ಲ ಹೊಲಿಯೋಕ್ಕಾಗಲ್ಲ. ಸೊ ಅಂಥವ್ರು ಕೂಡ ಏನಾದರೂ ಚೆನ್ನಾಗಿ ದುಡಿಬೋದು ಅನ್ನೋದಕ್ಕೆ ನಾನು ಈ ಒಂದು ಚಿಕ್ಕದೊಂದು ಬಿಸ್ನೆಸ್ ನಿಮಗೆ ಹೇಳಿರುವಂಥದ್ದು. ನಮ್ಮ ಹತ್ರ ಇವಾಗ ಸದ್ಯಕ್ಕೆ ಸ್ಟಾರ್ಟಪ್ ಕಿಟ್ ಅಂದರೆ ಸ್ಕ್ರಂಚಿ ಕಿಟ್ ನಾವು ಕಂಪ್ಲೀಟ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನಿಮಗೆ ಅದನ್ನು ಮಾಡಿ ಆದಮೇಲೆ ನಂತರ ಆರ್ಡ್ರ್ ಬಂದಮೇಲೆ ನಿಮ್ಗೆ ಮತ್ತೆ ಮಟೀರಿಯಲ್ ಬೇಕು ಅಂದರೆ ನೀವು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಇದರಲ್ಲೂ ಕೂಡ ಬ್ಯಾಗ್ ಮೇಕಿಂಗ್ಗೆ ಕಿಟ್ ಕೂಡ ನಾವು ಇವಾಗ ಹೇಳಿದ್ದೀವಿ. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ನೀವು ನಮಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆನಾ. ಸೊ ಪ್ರತಿಯೊಬ್ಬರ ಮೆಸೇಜಿಗೆ ನಾವಲ್ಲಿ ಉತ್ತರಿಸ್ತೀವಿ. ಓಕೆ. ಸೊ ಏನಪ್ಪ ಉತ್ತರಿಸಿಲ್ಲ ಅಂತಲ್ಲ, ಬಟ್ ಆದರೆ ಜಾಬ್ ಬೇಕು ಅಂತ ಹೇಳ್ತಾ ಇದ್ದೀರಲ್ವ, ಸೊ ಅದು ಸ್ವಲ್ಪ ಕಷ್ಟನೇ. ಜಾಬ್ ಕೊಡ್ತಾ ಇಲ್ಲ ಅಂತ ನಾನು ಸುಮಾರು ಬಾರಿ ಹೇಳಿದ್ದೀನಿ. ಇದು ಜಾಬ್ ಅಲ್ಲ, ಇಟ್ಸ್ ಅ ಸ್ಮಾಲ್ ಬಿಸ್ನೆಸ್ಸು. ನಿಮ್ಮ ಕಾಲ ಮೇಲೆ ನಿಮ್ಗೆ ನಿಂತ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಅವಕಾಶ
ನಾವು ಹಾಗೇನೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅಷ್ಟೇ ನಿಂತ್ಕೊಳ್ಳೋದಕ್ಕೆ. ಸೊ ನೀವಿಲ್ಲಿ ಸ್ವಲ್ಪ ಧೈರ್ಯ ತೊಗೊಂಡ್ರೆ ನಿಮ್ಮದೇ ಆದಂಥ ಓನ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಮನೆಯಿಂದ ನೀವು ಕೂಡ ಏನಾದರೂ ಕೆಲಸವನ್ನ ಮಾಡ್ಬೋದು. ಈ ರೀತಿ ನಾನು ಕ್ಲಿಪ್ಸ್‌ಗಳನ್ನ ಯೂಸ್ ಮಾಡ್ತೀನಿ ಹೇರ್ ಬೋಸ್‌ಗೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇದನ್ನ ತುಂಬ ಈಸಿಲಿ ನಾನು ಯಾವಾಗ ಆರ್ಡರ್ಸ್‌ಗಳು ಬರುತ್ತೆ ಅವಾಗ ಅಟ್ಯಾಚ್ ಮಾಡಿ ಕೊಟ್ಟಿರ್ತೀನಿ. ಮೊದಲೇ ಮಾಡಿ ಇಟ್ಕೊಂಡಿರ್ತೀನಿ ಎಲ್ಲೂ ಕೂಡ. ಆ್ಯಂಡ್ ಇಲ್ಲಿ ಒಂದು ಪ್ರಿನ್ಸೆಸ್ ಹೇರ್ ಬೋ ಅವರು ಆರ್ಡರ್ ಮಾಡಿರುವಂಥದ್ದು ಆ್ಯಂಡ್ ಪ್ಲಸ್ ಇಲ್ಲಿ ನಮಗೆ ಒಂದು ಕಾಟನಲ್ಲಿ ಕೂಡ ಹೇರ್ ಬೋ ತುಂಬ ಯುನೀಕ್ ಆಗಿದೆ 3 ಕೂಡ. ಸೊ ಈ ರೀತಿ ಹಾಟ್ ಗನ್ ಗ್ಲೂಯಿಂದ ನಾನು ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇದು ನೋಡ್ಕೊಂಡು ತರಿಸ್ಕೊಳ್ಳಿ ಇದು ಕೂಡ. ಆ್ಯಂಡ್ ಸಾಧ್ಯ ಆದರೆ ನಾನು ಇದರ ಲಿಂಕ್ ನಿಮಗೆ ಕೊಡ್ತೀನಿ. ಸೊ ನೀವು ಇದನ್ನು ಸ್ಟಾರ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ಅಂಟುತ್ತೆ. ಆ್ಯಂಡ್ ಬೇರೆ ಇದು ಹೊಲಿಗೆ ಹೊಲಿತಾರಲ್ಲ ಸೂಜಿ ದಾರದಿಂದ ಮಾಡ್ತಾರೆ. ಸೊ ಅದು ಅಷ್ಟೊಂದು ಫಿನಿಶಿಂಗ್ ಬರೋದಿಲ್ಲ. ಸೊ ಹೀಗಾಗಿ ಇದನ್ನೇ ನೀವು ಟ್ರೈ ಮಾಡಿ ಯೂಸ್ ಮಾಡೋದಕ್ಕೆ. ಓಕೆ. ಆ್ಯಂಡ್ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಇದರಿಂದ ದೂರ ಇಟ್ಟೇ ಕೆಲಸ ಮಾಡಿ. ಓಕೆ. ಸೊ ಮಕ್ಕಳು ಇರೋ ಕಡೆ ಇದನ್ನು ಇಡಕ್ಕೆ ಹೋಗಬೇಡಿ. ತುಂಬಾ ಬಿಸಿ ಇರುತ್ತೆ ಕಾಯಿಲು. ಸೊ ಹೀಗಾಗಿ ಸ್ವಲ್ಪ ನೋಡಿಕೊಂಡು ಮಾಡಿ. ಆ್ಯಂಡ್ ತುಂಬ ನಿಧಾನವಾಗಿ ಮಾಡಬೇಕು. ಗ್ಲೂ ತುಂಬಾ ಸುಡ್ತಾ ಇರುತ್ತೆ. ಆ್ಯಂಡ್ ನೋಡಿಕೊಂಡು ಇದನ್ನು ಮಾಡಬೇಕು. ಆ್ಯಂಡ್ ಇದೇ ರೀತಿ ನಾನಿವಾಗ ಕಂಪ್ಲೀಟ್ ಮಾಡ್ತಾಯಿದ್ದೀನಿ ನನ್ನ ಇವತ್ತಿನ ಒಂದು ಆರ್ಡರ್ಸ್ಗಳನ್ನು. ಸೊ ಈ ರೀತಿ ಹಾಟ್ ಗನ್ ಗ್ಲೂನೇ ನಾನು ಯೂಸ್ ಮಾಡಿರ್ತೀನಿ. ಆ್ಯಂಡ್ ಇದು ಮಾಡ್ತಾ ಇರೋದೇನು ಇವತ್ತು ನಿನ್ನೆಯಿಂದ ಮಾಡ್ತಾ ಇಲ್ಲ ನಾನು ಬಿಸ್ನೆಸ್ನ. ಇದನ್ನ ನಾನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಸೊ ಇದನ್ನು ಅಷ್ಟೊಂದು ಚೆನ್ನಾಗಿ ನಾನು ಯಾರ ಹತ್ರ ಹೇಳ್ಕೊಂಡಿರಲಿಲ್ಲ. ಮನೆಯಿಂದಲೇ ಸ್ಟಾರ್ಟ್ ಮಾಡ್ತಾಯಿದ್ದೆ. ಯಾಕಂದರೆ ನಾವೇ ಬಿಗಿನರ್ಸ್ ಇರುವಾಗ ಮತ್ತೊಬ್ಬರಿಗೆ ಹೇಳೋದ್ರಲ್ಲಿ ಅರ್ಥ ಇರೋದಿಲ್ಲ. ಸೊ ಯಾವಾಗ ನನಗೆ ಆರ್ಡರ್ಸ್ಗಳು ಬರೋದಕ್ಕೆ ಶುರುವಾಯಿತು, ಸೊ ಅದನ್ನು ನಾನು ನಿಮಗೆ ವಿತ್ ಅ ಪ್ರೂಫ್ ಕೂಡ ತೋರಿಸಿದ್ದೀನಿ. ವೀಡಿಯೋಸ್ ಏನಾದರೂ ನಿಮಗೆ ಬೇಕು ಅಂದರೆ ಸೊ ಅದ್ರ ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಯಾವ ರೀತಿ ನಾನು ದುಡಿತಾ ಇದ್ದೀನಿ, ಯಾವ ರೀತಿ ನಂಗೆ ಆರ್ಡರ್ಸ್ಗಳು ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇದನ್ನೇ ನಾನು ನಿಮಗೆ ತಿಳಿಸ್ಕೊಡ್ತಾ ಯಾಕಂದ್ರೆ ಸುಮಾರು ಜನ ಹೆಣ್ಮಕ್ಳು ಪಾಪ ಸುಮಾರು ಜನ ಫೋನ್ ಮಾಡ್ತಾ ಇರ್ತಾರೆ, ನನಗೆ ಮೆಸೇಜ್ ಹಾಕ್ತಾ ಇರ್ತಾರೆ, ನಮಗೂ ಏನಾದರೂ ಹೇಳಿ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ. ಸೊ ಹೀಗಾಗಿ ನಾವೇನು ಮಾಡಿದ್ವಿ ಅಂದರೆ ಚಿಕ್ಕದೊಂದು ಕಿಟ್ಟನ್ನು ನಾವು ರೆಡಿ ಮಾಡಿ ಕೊಡ್ತಾಯಿದ್ದೀವಿ. ಸೊ ಹೀಗಾಗಿ ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೊಟ್ಟಿರೋಂಥ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಇದು ಸ್ಯಾಟಿನ್ ಇದು ನೋಡಿದ್ರೆ ವೈಟ್ ಕಲರ್ದು ಇದು ತುಂಬಾ ಡಿಫ್ರೆಂಟ್ ಆಗಿರುವಂಥ ಸ್ಯಾಟಿನ್ ಬಟ್ಟೆ. ಇದು ಹೇಗಿದೆ ಅಂದರೆ ಒಂದು ಸ್ವಲ್ಪ ಫ್ಲಫಿ ಇದೆ. ಫ್ಲಫಿ ಮತ್ತು ತುಂಬಾ ಬೆಣ್ಣೆ ಥರ ಇದೆ. ನೋಡೋದಕ್ಕೆ ಹಾರ್ಡ್ ಇಲ್ಲ ಆ್ಯಂಡ್ ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ ಇದು ಫಿನಿಶಿಂಗ್ ತುಂಬ ಎಕ್ಸಲೆಂಟಾಗಿ ಬರುತ್ತೆ. ಆ್ಯಂಡ್ ಇದು ಕೂಡ ತುಂಬಾ ಡಿಫ್ರೆಂಟ್ ಆಗಿರುವಂಥ ಸ್ಯಾಟಿನ್ ಬಟ್ಟೆ. ಹೀಗಾಗಿ ಸ್ಯಾಟಿನ್ ಅಂತ ಬಂದಾಗೂ ಕೂಡ ಕಾಟನ್ ಅಂತ ಬಂದ್ರಾಗೂ ಕೂಡ ಸೊ ಒಂದೊಂದು ಬಟ್ಟೆಯಲ್ಲಿ ಸುಮಾರು ಥರದ ವೆರೈಟೀಸ್ ಇರುತ್ತೆ. ಯಾವ ಬಟ್ಟೆನ ಯಾವುದಕ್ಕೆ ಬಳಸಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹೀಗಾಗಿ ಸುಮಾರು ಹೆಣ್ಮಕ್ಳಿಗೆ ನಾವೇನು ಮಾಡ್ತೀವಿ, ನಾನು ತರಿಸುವಂಥ ಬಟ್ಟೆಯಲ್ಲೇ ನಿಮ್ಗೆ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ಸುಮಾರು ಜನ ಹೆಣ್ಮಕ್ಳು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಮುಂದೆ ಅವರಿಗೆ ಮತ್ತೆ ನಮಗೆ ಇನ್ನೂ ಹೆಚ್ಚಿನ ಬಟ್ಟೆ ಬೇಕು ಅಂತಂದರೂ ಕೂಡ ನಾನೇನು ತರಿಸಿರ್ತೀನಿ ಅದರಲ್ಲೇ ನಿಮಗೆ ಕಳಿಸ್ಕೊಡ್ತೀನಿ. ಸೊ ಇದರಿಂದ ನಿಮ್ಮ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರುತ್ತೆ, ನನ್ನ ಬಿಸ್ನೆಸ್ ಕೂಡ ರನ್ ಆಗ್ತಾ ಇರುತ್ತೆ ಅಲ್ವಾ? ಸೊ ಈ ರೀತಿ ನಾನು ಹಾಗೇನೇ ಇರಲಿ ಅಂತ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಇದೇನು ದೊಡ್ಡತನ ಅಲ್ಲ. ಜಸ್ಟ್ ಇವಾಗ ನಾವು ಕೂಡ ಕರ್ನಾಟಕದವರು, ಕನ್ನಡದವರಲ್ವ. ಸೊ ಕನ್ನಡದಲ್ಲೇ ಮೇನ್ ಅಂದರೆ ಕನ್ನಡದವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಸೊ ಹೀಗಾಗಿ ಕನ್ನಡದ ಹೆಣ್ಮಕ್ಳು ಮುಂದೆ ಬರಲಿ ಅಂತ. ಸೊ ಇವಾಗ ನಾನು ಮಾಡ್ತಾಯಿದ್ದೀನಿ. ಸೊ ಅವರೆಲ್ಲ ಸುಮಾರು ಜನ ಕೇಳಿದಾಗ ನನಗೂ ಕೂಡ ಸ್ವಲ್ಪ ಏನೋ ಒಂಥರ ಅನ್ನಿಸ್ತಾ ಇತ್ತು. ಹೀಗಾಗಿ ಇದನ್ನು ನಾವು ಕಿಟ್ಟನ್ನಂತ ಸ್ಟಾರ್ಟ್ ಮಾಡಿದೆ. ಸೊ ಅದರಲ್ಲಿ ಸುಮಾರು ಜನ ಹೆಣ್ಮಕ್ಳು ತುಂಬಾ ಇಂಟ್ರೆಸ್ಟ್ ತೊಗೊಂಡು ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಗ್ತೈತೆ ಅಂತ ಕೂಡ ನನಗೆ ಕಾಮೆಂಟ್ ಹಾಕ್ತಾ ಇರ್ತಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡ್ಕೊಂಡು ಹೋಗಲಿ ಆ್ಯಂಡ್ ಆರ್ಡರ್ಸ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ನಾನು ಹೇಳೋದು. ಆ್ಯಂಡ್ ಯಾವತ್ತೂ ಕೂಡ ಧೈರ್ಯಗೆಡಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನಿಮಗೆ ಟ್ರಸ್ಟ್ ಇಟ್ಕೊಳ್ಳಿ. ಸೆಲ್ಫ್ ಮೋಟಿವೇಶನ್ ತುಂಬ ಇಂಪಾರ್ಟೆಂಟು. ಲೈಫಲ್ಲಿ ಯಾರು ಬಂದು ನಿಮಗೆ ಹೆಲ್ಪ್ ಮಾಡಲ್ಲ, ಮೋಟಿವೇಶನ್ ಕೊಡೋದಿಲ್ಲ. ಆ್ಯಂಡ್ ನೀವು ಮಾಡಿ ಅಂತ ಕೂಡ ಹಿಂದೆ ಯಾರೂ ನಿಲ್ಲೋದಿಲ್ಲ. ನಿಮಗೆ ನೀವೇ ನಿಲ್ಲಬೇಕು ಅಷ್ಟೇ ನಾನು ಹೇಳೋದು. ಯಾವ ರೀತಿ ನಾನು ನನಗೋಸ್ಕರ ಸಪೋರ್ಟ್ ಮಾಡ್ಕೋತಾ ಇರ್ತೀನಿ, ಅದೇ ರೀತಿ ನೀವು ಕೂಡ ನಿಮಗೋಸ್ಕರ ನಿಂತ್ಕೋಬೇಕು. ನಾನು ಹೇಳೋದು ಇಷ್ಟೇ. ಈ ಜಗತ್ತಿನಲ್ಲಿ ಯಾರ ಹಿಂದೆ ಯಾರು ಕೂಡ ಬರೋದಿಲ್ಲ. ಸೊ ಹೀಗಾಗಿ ನಿಮ್ಗೆ ಅನ್ನಿಸ್ತಾ ಇದೆ ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು, ಏನಾದರೂ ಮಾಡಬೇಕು, ಮನೆಗೆ ಸಪೋರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ರೀತಿ ಚಿಕ್ಕದೊಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥದ್ದು ಪ್ರತಿಯೊಂದು ಮಾಹಿತಿ, ಪ್ರಾಡಕ್ಟ್ ಐಟಮ್ಸು ಎಲ್ಲವೂ ಕೂಡ ನಾವೇ ಕಲೆಕ್ಟ್ ಮಾಡಿರ್ತೀವಿ. ಸೊ ಅದರಲ್ಲೇ ಸ್ವಲ್ಪ ತೆಗೆದು ನಿಮ್ಗೆ ಕೊಟ್ಟಿರ್ತೀನಿ ನಾನು. ಆ್ಯಂಡ್ ಇದರಲ್ಲೂ ಕೂಡ ಇದು ನೆಕ್ಸ್ಟ್ ಇನ್ನೊಂದು ಕುರ್ತಾ ಬಿಸ್ನೆಸ್ ಕೂಡ ನೀವು ಮಾಡ್ಬೋದು. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೇಳಿ. ತುಂಬಾ ಕಡಿಮೆ ದರದಲ್ಲಿ ನಾವು ಕೊಡ್ತಾಯಿದ್ದೀವಿ. ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾಯಿದ್ದೀನಿ. ಇದು ವರ್ಕ್ ನೋಡ್ತಾ ಇದ್ದೀರಾ? ಇದು ತುಂಬಾ ಚೆನ್ನಾಗಿರುತ್ತೆ. ಎಕ್ಸಲೆಂಟ್ ವರ್ಕು. ಇದು ಶಾರ್ಟ್ ಕುರ್ತೀಸು ಆ್ಯಂಡ್ ಇವಾಗ ಆಲ್ರೆಡಿ ಇದು ಸೇಲ್ ಆಗಿ ಹೋಯ್ತು. ಅಂದರೆ ತೊಗೊಂಡು ಹೋದರು. ಸುಮಾರು ನಮ್ಮ ಕನ್ನಡದವರೇ ಆರ್ಡ್ರ್ ಮಾಡಿದ್ರು ನನಗೆ. ಸೊ ಅವ್ರಿಗೆ ಮೇ ಬಿ ಇವತ್ತು ಅಥವಾ ನಾಳೆ ರೀಚ್ ಆಗುತ್ತೆ. ಸೊ ಅವ್ರು ನಮ್ಮ ಹತ್ರ ಸುಮಾರು ಈ ರೀತಿ ಕುರ್ತಾಸ್ಗಳನ್ನ ತೊಗೊಂಡಿದ್ದಾರೆ ಆ್ಯಕ್ಚುಲಿ. ಸೊ ಯಾರಾದರೂ ಹೆಣ್ಮಕ್ಳು ಮನೆಯಿಂದನೇ ಈ ರೀತಿ ಅಂದರೆ ಇವಾಗ ಇದು ಯೂನಿಕ್ ಇರುವಂಥ ಕುರ್ತಾಸ್ಗಳು
ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ. ಸೊ ಇದು ಸಿಕ್ಕರೂ ಕೂಡ ತುಂಬಾ ನಿಮಗೆ ರೇಟ್ ತುಂಬ ಜಾಸ್ತಿ ಇರುತ್ತೆ. ಇದು ಒಂದೊಂದು ನಾವು ಕೊಡ್ತಾ ಇರೋದು 299ಗೆ ಕೊಡ್ತಾ ಇದ್ದೀನಿ ಒಂದೊಂದನ್ನು. ಒಂದೊಂದು ನೀವು 299ಗೆ ತೊಗೊಂಡ್ರು ಕೂಡ ನೀವಲ್ಲಿ 400, 500 ರೂಪಾಯಿಗೆ ಆರಾಮಾಗಿ ಮಾರ್ಬೋದು. ಎಲ್ಲ ಕಲರಲ್ಲಿರುವಂಥದ್ದು ಶಾರ್ಟ್ ಕುರ್ತೀಸ್ಗಳಿತ್ತು. ಸೊ ಇವುಗಳಿವಾಗ ಸೇಲ್ ಆಗಿದೆ. ಬಟ್ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ. ಮತ್ತು ಲಾಂಗ್ ಕುರ್ತಿ ಕೂಡ ನಾವಿಲ್ಲಿ ಕೊಡ್ತಾ ಇದ್ವಿ. ಲಾಂಗ್ ಕುರ್ತಿ ಕೂಡ ನಿಮಗೆ ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಲಾಂಗ್ ಕುರ್ತಿ ಬಗ್ಗೆ ನಾನು ಹೇಳೋದಾದರೆ ನಿಮಗೆ ಒಂದೊಂದು ಕುರ್ತಿ 400 ರುಪೀಸ್ಗೆ ತುಂಬಾ ಸ್ಮೂತ್ ಆಗಿರುವಂಥದ್ದು ಲಾಂಗ್ ಲೆಂತ್ ಇರುತ್ತೆ. ಚೆನ್ನಾಗಿರುತ್ತೆ. ಒಳ್ಳೆ ಒಳ್ಳೆ ಡಿಸೈನ್ಸ್ ಇರುತ್ತೆ. ಆ್ಯಂಡ್ ತುಂಬಾ ಇದೇ ರೀತಿ ಡೀಸೆಂಟ್ಸ್ ಕಲರ್ಗಳಿರುತ್ತೆ. ಸೊ ನಿಮ್ಗೆ ಬೇಕು ಅಂದರೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡಿ. ಸ್ಟಾಕ್ ಬರೋದಿದೆ. ಸೊ ಆ ರೀತಿ ಏನಾದರೂ ಇದ್ದರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾರಾದರೂ ಆಲ್ರೆಡಿ ಇಂಟ್ರೆಸ್ಟ್ ತೊಗೋತೀವಿ ಅಂದರೆ. ಕೆಲವರಿಗೆ ಮಾಡೋಕ್ಕಾಗಲ್ಲ ಪ್ರಾಡಕ್ಟು. ಸೊ ನಾವು ಏನಾದರೂ ಕುರ್ತೀಸ್ ಬಿಸ್ನೆಸ್ ಮಾಡ್ಬೋದು, ಸಾಡಿ ಬಿಸ್ನೆಸ್ ಮಾಡ್ತೀನಿ, ತಂದುಬಿಟ್ಟು ಜಸ್ಟ್ ಆರ್ಡರ್ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀವಿ ಅಂತ ಅನ್ನೋರಿದ್ದರೆ ನೀವು ಈ ಕುರ್ತಿ ಬಿಸ್ನೆಸ್ ಮಾಡ್ಬೋದು. ಓಕೆ. ಆ್ಯಂಡ್ ಇದು ಕುರ್ತಿ ನೋಡಿ, ಇದು ಲಾಂಗ್ ಕುರ್ತಿ ಅಂತ ನಾನು ಹೇಳಿದ್ದೆ. ಸೊ ಇದರಲ್ಲಿ ನೀವು ನೋಡ್ತಾ ಇರ್ಬೋದು, ಇದ್ರದ್ದು ಡಿಸೈನ್ ನೋಡ್ತಾ ಇದ್ದೀರಾ? ನಾನು ನಿಮಗೆ ಡಿಸೈನ್ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ. ಆ್ಯಂಡ್ ಇದು ಬೇಸಿಗೆ ಕಾಲಕ್ಕೋಸ್ಕರ ಪ್ಯೂರ್ ಕಾಟನಲ್ಲೇ ಇರುವಂಥದ್ದು. ಮಿಕ್ಸ್ ಕಾಟನ್ ಅಲ್ಲ ಇದು, ಪ್ಯೂರ್ ಕಾಟನ್ ನಾನು ಹೇಳ್ತಾ ಇದ್ದೀನಿ. ಓಕೆ. ಪ್ಯೂರ್ ಕಾಟನ್ ನೀವು ಮಾರ್ಕೆಟಲ್ಲಿ ಹೋದರೆ ತುಂಬಾ ತುಟ್ಟಿ ಸಿಗುತ್ತೆ. ಆ್ಯಂಡ್ ಇದ್ರ ಮೇಲಿನ ವರ್ಕ್ ನೀವು ನೋಡ್ಬೋದು, ತುಂಬಾ ಯೂನಿಕ್ ಆಗಿರೋಂಥ ವರ್ಕು. ಇನ್ನು ಸ್ವಲ್ಪ ಹತ್ತಿರದಿಂದ ನಾನು ನಿಮ್ಗೆ ಇಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ, ಲೈಟ್ ಪಿಂಕಲ್ಲಿ ವೈಟ್ ಕಲರ್ದು ದಾರದಿಂದ ಇದು ವರ್ಕ್ ಆಗಿರುವಂಥದ್ದು. ಇದಕ್ಕೆ ಚಿಕನ್ ವರ್ಕ್ ಅಂತ ಹೇಳ್ತಾರೆ. ಇದು ಲಕ್ನೋ ಫೇಮಸ್ಸು, ವರ್ಲ್ಡ್ ಫೇಮಸ್ ಆಗಿರುವಂಥ ಆರ್ಟ್ ಇದು ಆ್ಯಕ್ಚುಲಿ. ಸೊ ಇದು ನಿಮಗೆ ನಿಮಗೋಸ್ಕರ ಬೇಕು ಅಂದರೂ ಕೂಡ ನೀವು ಇದಕ್ಕೆ ಆರ್ಡರ್ ಮಾಡ್ಬೋದು. ಇದು ನಿಮಗೆ ಬಂದ್ಬಿಟ್ಟು 550 ರುಪೀಸ್ಗೆ 1 ಪೀಸ್ ಸಿಗುತ್ತೆ. ಆ್ಯಂಡ್ ಇದನ್ನು ಇವಾಗ ಆಲ್ರೆಡಿ ಯಾವುದಾದ್ರು ಶೋರೂಮಲ್ಲೆಲ್ಲ ಹೋದರೆ 700, 800ಕ್ಕಿಂತ ಕಡಿಮೆ ಕೊಡೋದಿಲ್ಲ. ಬಟ್ ಆದರೆ ನಮ್ಮ ಹತ್ರ 550ಗೆ ನಿಮಗೆ ಸಿಗುತ್ತೆ. ನಿಮಗೆ ಸ್ವಂತಕ್ಕೆ ಬೇಕು, ನನಗೆ ಹಾಗೆ ಹಾಕ್ಕೊಳ್ಳೋಕೆ ಬೇಕು ಅಂತಂದರೆ ನೀವು ಇದಕ್ಕೆ ಆರ್ಡರ್ ಮಾಡಿ ತರಿಸ್ಕೋಬೋದು. ಮೊದಲು ನೋಡಿ, ನಂತರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮತ್ತೆ ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಸೊ ಈ ರೀತಿ ಕುರ್ತಾಸ್ಗಳು ಇದ್ರ ಒಳಗಡೆ ಶಮೀಸ್ ಅಂತ ಬರುತ್ತೆ. ಸೊ ಈ ರೀತಿ ಶಮೀಸ್ ಕೂಡ ನೀವು ಬೇಕಂದರೆ ತರಿಸ್ಕೋಬೋದು. ಇದು ಡಿಪೆಂಡ್ ಆಗುತ್ತೆ, ಯಾಕಂದರೆ ಇದು ಸ್ವಲ್ಪ ಕಾಟನ್ ಇರುತ್ತಲ್ವ. ಸೊ ಒಳಗಡೆ ಈ ರೀತಿ ಶಮೀಸ್ ಹಾಕ್ತಾರೆ ಈ ಕಡೆ ಎಲ್ಲ. ಸೊ ಇದು ಶಮೀಸು ನಿಮಗೆ ತುಂಬಾ ಈಸಿ ಒಂದು ಇದು ದರದಲ್ಲಿ ಸಿಗುತ್ತೆ. ಆ್ಯಂಡ್ ಇದು ಮ್ಯಾಚಿಂಗ್ ಕಲರ್ಸ್ ಇರುತ್ತೆ. ಯಾವ ಕಲರ್ ಕುರ್ತಾ ತೊಗೋತೀರಿ ಅದೇ ಕಲರ್ದೇ ಶಮೀಸ್ ತೊಗೋಬೇಕಂದ್ರೆ ತೊಗೋಬೋದು. ಇಲ್ಲ ನಮಗೆ ಬೇಡಪ್ಪ ಅಂದರೆ ಮ್ಯಾನೇಜ್ ಮಾಡೋಂಥ ಕಸ್ಟಮರ್ ತೊಗೊಳ್ಳೋದಿಲ್ಲ, ಕೆಲವರು ತೊಗೋತಾರೆ. ಸೊ ಈ ರೀತಿ ಆಪ್ಷನ್ಸ್ ಕೂಡ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ, ನಾನೆಲ್ಲ ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವತ್ತಿದು ಎಲ್ಲ ಹೋಗ್ತಾ ಇದೆ ಆರ್ಡ್ರಸ್ಸು. ಆ್ಯಂಡ್ ಇದು ಹೇರ್ ಬೋ, ಪರ್ಲ್ಸ್ ಹೇರ್ ಬೋ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನಾನು ಪ್ರೈಸ್ ಮೆನ್ಷನ್ ಮಾಡಿದ್ದೀನಿ. ಜಸ್ಟ್ 45 ರುಪೀಸಿಗೆ ಅವ್ರು ಕೊಡ್ತಾಯಿದ್ದೀನಿ. ಯಾಕಂದರೆ ಇದು ಶಿಪ್ಪಿಂಗ್ ಚಾರ್ಜ್ ಇಲ್ಲ, ಇದು ಲೋಕಲ್ ಹೋಗ್ತಾ ಇರುವಂಥದ್ದು. ಹೀಗಾಗಿ ಓಕೆ. ಸೊ ನಾನು ತುಂಬ ಕಡಿಮೆ ಪ್ರೈಸ್ಗೆ ಕೊಟ್ಟಿರ್ತೀನಿ. ಆ್ಯಂಡ್ ಯಾಕಂದರೆ ಸ್ಟಾರ್ಟಿಂಗಲ್ಲಿ ನಾವು ಕೆಲಸ ಮಾಡಿದಾಗ ಕಡಿಮೆಗೆ ಕೊಡಬೇಕು. 40 ರೂಪಾಯಿಗೆ ನಾನು ಇದನ್ನ ಕೊಡ್ತಾಯಿದ್ದೀನಿ. ಬಟ್ ಆದರೆ ಹೊರಗಡೆ ನಾವು ಇವಾಗ ಕಳ್ಸೋಕ್ಕೆ ಹೋದರೆ 60, 70 ರೂಪಾಯಿಗಿಂತ ಕಡಿಮೆ ಕೊಡೋಲ್ಲ. ಮೀಶೋದಲ್ಲಿ ಕೂಡ ನಾನು 90 ರುಪೀಸ್ಗೆ ಮಾರೋದು. ಆ್ಯಂಡ್ ಇದು ನೋಡಿ, ಫಿಶ್ ಹೇರ್ ಬೋ ಅಂತ ಹೇಳಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಇದು 69 ರುಪೀಸ್ಗೆ ನಾನು ಕೊಡ್ತಾಯಿದ್ದೀನಿ. ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಪ್ರೈಸ್ನ. ಇದು ಇದೇ ರೀತಿಯೇ ಹೋಗುತ್ತೆ. ಅವ್ರು ತುಂಬಾ ಕಸ್ಟಮರ್ ಸುಮಾರು ಒಂದು ಐಟಮ್ಸ್ಗಳನ್ನ ಸೆಲೆಕ್ಟ್ ಮಾಡಿದರು. ಆ್ಯಂಡ್ ಅದರಲ್ಲಿ ಇದು ಕೂಡ ಒಂದಂತ ಹೇಳ್ಬೋದು. ಇದು ಕೂಡ 40 ರೂಪಾಯಿಗೆ ನಾವು ಮಾರ್ತಾ ಇದ್ದೀವಿ. ಆ್ಯಂಡ್ ಫ್ಯಾಬ್ರಿಕ್ ಇದು ತುಂಬಾ ಯೂನಿಕ್ ಆಗಿರುವಂಥದ್ದು ನಾನು ಹೇಳಿದ್ದೀನಿ. ಸೊ ಇದು ಕೂಡ ಇವತ್ತು ಹೋಗ್ತಾ ಇದೆ. ನಿಮಗೆ ಒಂದು ಐಡಿಯಾ ಕೊಡ್ತಾ ಇದ್ದೀನಿ ನಾನು ಏನೇನು ಮಾಡ್ಬೋದು ಅಂತ. ಓಕೆನಾ. ಆ್ಯಂಡ್ ಇದು ಕಾಟನ್, ಪ್ಯೂರ್ ಕಾಟನ್ ಹೇರ್ ಬೋಸ್ ಇದೆ ಆ್ಯಕ್ಚುಲಿ. ಸೊ ಇದು ಸಮ್ಮರ್ಸಲ್ಲಿ ಸುಮಾರು ಜನ ಯೂಸ್ ಮಾಡ್ತಾರೆ. ಆ್ಯಂಡ್ ಈ ರೀತಿ ಕೂಡ ನೀವು ಯೂಸ್ ಮಾಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಬಟ್ಟೆ ಕೂಡ ಇವಾಗ ಏನು ಬರೋದಿದೆ ಸ್ಟಾಕಲ್ಲಿ. ಸೊ ನೀವು ಯಾರಾದರೂ ಇಂಟ್ರೆಸ್ಟ್ ಇದೆಯಾ ಅಂತಂದರೆ ನೀವು ನಮ್ಮ ಕಡೆಯಿಂದ ತೊಗೋಬೋದು. ಆ್ಯಂಡ್ ಇದು ನೋಡಿ, ಇದು ಆ್ಯಕ್ಚುಲಿ ಈ ರೀತಿ ಒಂದು ಹೇರ್ ಬೋ ಕೂಡ ನಾನು ನನ್ನ ಕಸ್ಟಮರ್ಸ್ಗೆ ಗಿಫ್ಟ್ ಕೂಡ ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ಅವ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರು ಮೆನ್ಷನ್ ಮಾಡ್ತಾರೆ ಕಮೆಂಟಲ್ಲಿ. ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಯಿತು ಅಂತ ಹೇಳ್ತಾಯಿದ್ರು. ಯಾಕಂದರೆ ಅವ್ರು ನನ್ನ ಫಸ್ಟ್ ಆರ್ಡರ್ ಕೊಟ್ಟಿರೋಂಥವ್ರು ಅವರು. ಆ್ಯಂಡ್ ಇದರಲ್ಲೂ ಕೂಡ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಫಿಶ್ ಹೇರ್ ಬೋ. ಇದು ತುಂಬಾ ಸಿಂಪಲ್ ಡಿಸೈನ್ ಇದೆ. ಇದಕ್ಕೂ ಕೂಡ ನಾನು 69 ರುಪೀಸ್ಗೆ ಮಾರ್ತಾ ಇರ್ತೀನಿ. ಸೊ ಯಾರಾದರೂ ನಿಮಗೆ ಸಪ್ರೇಟಾಗಿ ಈ ರೀತಿ ಹೇರ್ ಬೋಸ್ಗಳು ಬೇಕು ಅಂದರೂ ಕೂಡ ನೀವು ನಮ್ಮ ಹತ್ರ ಆರ್ಡರ್ ಮಾಡಿ ತೊಗೋಬೋದು. ಆಲ್ರೆಡಿ ನಮ್ಮ ಹತ್ರ ಈ ರೀತಿ ಮಾಡಿರೋಂಥದ್ದೇ ಇರುತ್ತೆ. ನೀವು ನಮ್ಮ ಹತ್ರ ತೊಗೋಬೋದು. ಓಕೆ. ಸೊ ನಿಮಗೆ ಒಂದೊಂದು ಪೀಸ್ ಬೇಕು, ನನಗೋಸ್ಕರ ಬೇಕು, ನನ್ನ ತಂಗಿಗೆ ಬೇಕು, ಅಥವಾ ಫ್ರೆಂಡಿಗೆ ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಸೊ ನೀವು ನಮ್ಮ ಹತ್ರ ತುಂಬ ಕಡಿಮೆ ಪ್ರೈಸಲ್ಲಿ ನೀವು ಖರೀದಿ ಮಾಡ್ಬೋದು. ಓಕೆ. ಆ್ಯಂಡ್ ಬೇಕಂದರೂ ನನಗೆ ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ. ಆ್ಯಂಡ್ ನೋಡಿ, ಇವನ್ನೆಲ್ಲ ನಾನಿವತ್ತು ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ. ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ರೀತಿ ಕೂಡ ನೀವು ಹೇರ್ ಬೋ ಬಿಸ್ನೆಸ್ನ ಮಾಡ್ಬೋದು. ಓಕೆನಾ. ಆ್ಯಂಡ್ ಯಾವುದಕ್ಕೂ ಏನು ಇದನ್ನು ಮಾಡ್ಕೋಕ್ಕೆ ಹೋಗಬೇಡಿ, ಡೌಟ್ ಇಟ್ಕೋಬೇಡಿ ಮನಸ್ಸಲ್ಲಿ. ಇದಾಗುತ್ತೋ ಇಲ್ವೋ, ಆಗುತ್ತೋ ಇಲ್ವೋ ಅಂತ. ಸೊ ಕೆಲಸ ಸ್ಟಾರ್ಟ್ ಮಾಡಿ. ಅದು ತಾನಾಗಿಯೇ ನದಿ ಥರ ಅದು ದಾರಿ ಮಾಡ್ತಾ ಹೋಗುತ್ತೆ.
ಸೊ ನಾನು ಸ್ಟಾರ್ಟ್ ಮಾಡಿದಾಗ ನಾನು ಡೌಟಲ್ಲೇ ಇದ್ದೆ. ಬಟ್ ಇವಾಗ ಡೌಟ್ ಇಲ್ಲ. ಯಾಕಂದರೆ ಇವಾಗ ನನಗೂ ಆರ್ಡರ್ಸ್ ಬರ್ತಾ ಇದೆ. ಸೊ ಸ್ಟಾರ್ಟಿಂಗ್ ನನಗೂ ಅನ್ನಿಸ್ತಾ ಇತ್ತು, ಯಾರಪ್ಪ ಕೊಡ್ತಾರೆ ನನಗೆ ಆರ್ಡ್ರು? ಏನಪ್ಪ ಮಾಡೋದು ಅಂತ. ಬಟ್ ಆದರೆ ಇವತ್ತು 2 ವರ್ಷ ನಾನು ಸ್ಟಾರ್ಟ್ ಮಾಡಿ ಆಗಿದೆ ಅಂತ ಹೇಳಿದ್ದೀನಿ. 2 ವರ್ಷದಲ್ಲಿ ನನಗೆ ಇವಾಗ ತುಂಬಾ ಆರ್ಡರ್ಸ್‌ಗಳು ಬರ್ತಾ ಇದೆ. ಆ್ಯಂಡ್ ಎಷ್ಟು ಆರ್ಡರ್ಸ್ ಬರ್ತಾ ಇದೆ ಸಮ್‌ಟೈಮ್ಸ್ ನನಗೆ ಅಷ್ಟೊಂದು ಪುರ್ಸೊತ್ತು ಕೂಡ ಇರೋದಿಲ್ಲ. ಸೊ ಈ ರೀತಿ ಇರುತ್ತೆ. ಹೀಗಾಗಿ ಹೇಳ್ತಾ ಇರೋದು. ಆ್ಯಂಡ್ ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತು, ನನಗೆ ಫಂಕ್ಷನ್‌ಗೋಸ್ಕರ ಏನಾದರೂ ಮಾಡಿಕೊಡಿ ಅಂತ ಹೇಳಿದ್ರಂತ ಹೇಳಿದ್ನಲ್ವಾ? ಈ ರೀತಿ ತುಂಬಾ ಸ್ಮೂತಾಗಿರೋಂಥ ಫ್ಯಾಬ್ರಿಕಿಂದ ನಾನು ಇದನ್ನು ರೆಡಿ ಮಾಡಿದ್ದೀನಿ ಅವ್ರಿಗೋಸ್ಕರ. ಇದು ನಮ್ಮ ಕೂದಲಲ್ಲಿ ಹಾಕ್ತೀವಿ ಆ್ಯಕ್ಚುಲಿ. ಯಾವ ರೀತಿ ನಾವು ಇವಾಗ ಮಲ್ಲಿಗೆ ಹೂವೆಲ್ಲ ಹಾಕ್ತೀವಿ ನೋಡಿ, ಅದೇ ರೀತಿಯೇ ಇದು ಕೂಡ ಹಾಕ್ತಾರೆ. ಪರಾಂದ ಅಂತ ಹೇಳ್ತಾರೆ ಇದಕ್ಕೆ. ತುಂಬಾ ವೈರಲಲ್ಲಿರುವಂಥದ್ದು. ಸೊ ಇದನ್ನು ನಾನು ಅವ್ರಿಗೆ ಮಾಡಿ ಕಳಿಸ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಖುಷಿ ಪಡ್ತಾಯಿದ್ರು. ಜಸ್ಟ್ ವೀಡಿಯೋಸಲ್ಲಿ ನೋಡಿದ್ರು. ಸೊ ಇದು ಅವರಿಗೆ ಹೋಗ್ತಾ ಇದೆ ಇವತ್ತು. ಆ್ಯಂಡ್ ಈ ರೀತಿ ಯೂನಿಕ್ ಪ್ರಾಡಕ್ಟ್ಗಳನ್ನೇ ನಾನು ಮಾಡಿ ಕಳಿಸಿರ್ತೀನಿ. ಓಕೆ, ಸೊ ಐ ಹೋಪ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಆ್ಯಂಡ್ ನಿಮ್ಮ ಆತ್ಮೀಯರೊಂದಿಗೆ ತಪ್ಪದೇ ಇದನ್ನು ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಇದಲ್ಲೂ ಕೂಡ ಈ ಒಂದು ವಿಡಿಯೋ ನಿಮಗೆ ಸುಮಾರು ಮಾಹಿತಿಗಳು ಸಿಗುತ್ತೆ. ಥ್ಯಾಂಕ್ ಯು.